ನರಾಯ್ತಾಯಿ ದೆಸ್ಗ ದೆಸ್ಗ ಬಂದರೆ ಇದು ಆಫೀಸಲ್ಲಿ ಆಗ್ತಿದೆ ಅಂತ. ಸೌಂಡ್ ಇಲ್ಲ, ಈಗ ಸೌಂಡ್ ಸೇರಿಸ್ತೀನಿ ಇಲ್ಲಿ. ನರಾಯ್ತಾಯಿನ್ ದೆಸ್ಗ. ಹಾಂ, ಈಗ ನಿಮ್ಮ ಇಂಟೆನ್ಷನ್ ಹೇಳೋದು ನಾನು ಕಲಿಯ ಬಯಸ್ತೀನಿ, ಅದಕ್ಕೆ ಅದನ್ನು ಈ ಗಾಲ್ ಹೇಳ್ತೀವಿ ದೆಸ್ಗ. ಈಗ ಈ ಸೆನ್ಸೆವು ಶೋಕಾಯಿಸ್ತೈತದ ಕೆಮಸೆಂಕ ಟೀಚರನ್ನು ಮಾಡಿಕೊಡಲ್ವಾ, ಪರಿಚಯ ಮಾಡಿಕೊಡಲ್ವಾ? ಶೋಕಾಯ್ ಇಷ್ಟೇ ಈತ ಕೆಮಸೆಂಕ. ಎಸ್, ಈ ಥರ. ಸೊ ಇದಕ್ಕೊಂದು ಫಾರ್ಮುಲಾ ಮಾಡ್ಬೋದು. ಫಾರ್ಮುಲಾ ಏನು ಅಂದರೆ ನೋಡಿ, ಭಾಳ ಸಿಂಪಲ್ ಇದೆ. ವಿ ಯಾವಾಗಲೂ ಕ್ರಿಯಾಪದ ತಾಯಿಂದೆಸ್ಗ ತೆ ಈತ ಕೆಮಸೆಂಕ. ಇಷ್ಟೇ. ಏನೋ ಮಾಡಿ ಬಯಸ್ತೀನಿ, ಅದಕ್ಕೆ ನೀವು ಮಾಡಿಕೊಡಲ್ವಾ ಅಂತ. ಇದು 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 ಫಾರ್ಮುಲಾ, ಇದು ಸಿಂಟೆಕ್ಸ್. ಇದು ನೆನ್ಪಿಟ್ಕೊಂಡ್ರೆ ನೀವು ಎಂಥ ಸೆಂಟೆನ್ಸ್ ಆದರೂ ಮಾಡ್ಬೋದು, ಏನಾದರೂ ರಿಕ್ವೆಸ್ಟ್ ಮಾಡ್ಬೋದು. ಈ ತಲೆಯಲ್ಲಿರಲಿ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಇದೆಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ಇದನ್ನು ಎಸ್. ನೆಕ್ಸ್ಟ್ ಇದನ್ನು ಅನುಶಾಸನ. ವತಾನಬೆ ಸಾನ್ವ ತೋಕಿ ದೋಕಿ ಒಸಾಕ ವೆನ್ ಓ ಸುಕಾಯಿ ಮಸ್ನೆ. ವತಾನಬೆ ಅವರು ಆವಾಗವಾಗ ಒಸಾಕಾಗೆ ಸುಕಾಯಿ ಓಸಕ ಬೆನ್ ಓತ್ ಸ್ಕೈಮಸ್ ಅಂದರೆ ಓಸಕ ದಾಟಿಯನ್ನು ಬಳಸ್ತೀನಿ ಅಂತ. ಬಳಸ್ತೀನಿ. ಇಲ್ಲೇನೋ ಬಳಸ್ತೀರಾ ಅಲ್ವಾ ಅಂತ ಇವ್ರಿಗೆ ಕೇಳ್ತಾ ಇರೋದು ವತನಬ್ಬ ಅವರಿಗೆ. ನೀವು ಅವಾಗಿವಾಗ ಈ ದಾಟಿಯನ್ನು ಬಳಸ್ತೀರಾ ಅಲ್ವಾ? ಆಮೇಲೆ ಮತ್ತೆ ಮುಂದುವರೆದು ಏನು ಹೇಳ್ತೀರಾ? ಓಸಾಕನಿ ಸುಂದೆ ಇತಾನ್ ದೆಸ್ಕ. ಓಸಾಕಲ್ಲಿ ಇರೋದ್ರಿಂದ ಸುಂದೆ. ಇದು ಗೊತ್ತಾ ವರ್ಡು? ಸುಂದೆ ಇಮಸ್. ಸುಂದೆ ವಾಸ ಇರೋದು. ವಾಸವಾಗಿದ್ರ ಅಂತ. ವಾಸವಾಗಿದ್ರ ಅಷ್ಟೇ. ವಾಸವಾಗಿರೋದ್ರಿಂದ ಅಲ್ಲ, ವಾಸವಾಗಿದ್ರ. ನೋಡಿ, ಸುಮಿಮಸ್ ಅಂತ ನೋಡಿ, ಇದು ಕ್ರಿಯಾಪದ. ಸುಮಿಮಸ್ ಅಂದರೆ ವಾಸವಾಗ್ತೀನಿ. ನೋಡಿ ಹೆಂಗೆ ಬಂತಂದರೆ ಅದು ವಾಸವಾಗ್ತೀನಿ ಅಂತ. ಈಗ ಸುಂದೆ ಇಮಸ್ ಅಂದರೆ ವಾಸವಾಗಿದ್ದೀನಿ, ವಾಸವಾಗಿದ್ದೆ. ಸುಂದೆ ಇಮಷ್ಟ. ಈಗ ವಾಸವಾಗಿದ್ರ ಅನ್ನಕ್ಕೆ ಸುಂದೆ ಇಮಸ್ತಕ ವಾಸವಾಗಿದ್ರ. ಆದರೆ ಇಲ್ಲಿ ಪ್ಲೇನ್ ಫಾರ್ಮಲ್ಲಿ ಹೇಳಿದ್ದಾರೆ. ಪ್ಲೇನ್ ಫಾರ್ಮಲ್ಲಿ ಏನು? ಸುಂದೆ ಇಮಷ್ಟ ಇದ್ದಿದ್ದು ಇತಾನ್ ದೆಸ್ಕ ಅಂತ ಆಗುತ್ತೆ ಅಷ್ಟೆ. ಸುಂದೆ ಇತಾನ್ ದೆಸ್ಕ ಅಷ್ಟೆ. ಸುಂದೆ ಇತಾನ್ ದೆಸ್ಕ ಅಲ್ಲಿ ವಾಸವಾಗಿದ್ರ ಅಂತ ಕೇಳ್ತಾರೆ. ಯಾಕಂದ್ರೆ ನನಗೆ ಅನಿಸ್ತಾ ಇದೆ ಅವರು ಆ ದಾಟಿಯಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಅಲ್ಲಿದ್ರಲ್ಲ ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಏನು? ಬಂತು ನೋಡಿ, ಇಮಷ್ಟ ಬಂತು ಈಗ. 15 ವರ್ಷದಿಂದ ಒಸಾಕಾದಲ್ಲಿ ವಾಸ ಮಾಡಿದ್ದೆ. 15 ವರ್ಷದಿಂದ ಅಲ್ಲ, 15 ವರ್ಷ ತನಕ. ಎಸ್, ಮಾದಿ ಅಂದರೆ ತನಕ. 15 ವರ್ಷ ತನಕ ಅಲ್ಲಿ ವಾಸವಾಗಿದ್ದೆ. ದೋಷಿತೆ ಅಲ್ಲಿದ್ದಿದೆ. ಒಮೋಶಿರೋಯ್ ಡಿಸೈನೋನು ಕುತ್ಸು ದೆಸ್ನೆ ದೊಕ್ಕೋದೆ ಕತಾನ್ ದೆಸ್ಕ. ಅಂದ್ರೆ ಡಿಸೈನ್ ತುಂಬಾ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿರೋ ಬಟ್ಟೆ ಎಲ್ಲಿ ಕುತ್ಸು ದೆಸ್ನೆ ದೊಕ್ಕೋದೆ ಕತಾನ್ ದೆಸ್ಕ ಎಲ್ಲಿ ಖರೀದಿ ಮಾಡಿದ್ರಿ? ಎಲ್ಲಿ ಖರೀದಿ ಮಾಡಿದ್ರಿ? ಎದೋಯಾಸ್ತೋ
ದೆ ಹಾಂ ಇದೋಯಸ್ತು ದೆ ಕೈಮಷ್ಟ ಸೂಪ ಸೂಪ ಇನ್ನು ಕುತ್ಸುದೆಸ್ ಸ್ಪೇನ್ ನೋ ಕುತ್ಸುದೆಸ್ ಹಾಂ ಸುಪೇಯ್ನು ಕುಸಿದೆ ಅರ್ಥ ಎದೋಯಸು ಸ್ಟೋರಲ್ಲಿ ಖರೀದಿ ಮಾಡಿದೆ ಹಾಂ ಸ್ಪೇನಿನ ಶೂಸ್ ಇದು ಅಷ್ಟೇ ನೋಡಿ. ಸೊ ಎಸ್ ನಾವು ಸಿಲುತ್ತೀವಿ ನೋಡಿ. ಒಮೋಶಿರೋಯಿ ಡೆಸೈನೋ ಕುತ್ಸು ದೆಸನೆ ದೊಕೋದೆ ಕತ್ತಾನ್ ದೆಸ್ಕ ಎದೋಯಾಸ್ತೋ ಅದೆ ಕಾಯಿಮಷ್ಟ ಸ್ಪೇನ್ನೋ ಕುತ್ಸು ದೆಸ್. ಓಕೆ ನೆಕ್ಸ್ಟ್ ಕಲೆಸ. Doste ocurre tan deska. ಸೂಪರ್. Doste ಅಂದ್ರೆ ಏಕೆ ಹಾಂ ocurre ಮಾಸ್ ಅಂದ್ರೆ ಲೇಟಾಗಿ ಬರ್ತೀನಿ. ಏಕೆ ಲೇಟಾಗಿ ಬರ್ತೀರಾ? ಬರ್ತಿರಲ್ಲ, ಲೇಟಾಗಿ ಬಂದ್ರಿ. ಏಕೆ ಲೇಟಾಗಿ ಬಂದ್ರಿ? ಹಾಂ ಇಲ್ತಾ ಇದೆ. ಹಾಂ ಹಾಂ ಬಸ್ಸು ಬಸ್ಸುಗ ಕೊನಕತ್ತಂದೆ. ಎಸ್ ಬಸ್ಸಲ್ಲಿ ಬಸ್ಗೆ ಬರೋ ಕೊನಕತ್ತಂದೆ. ಬಸ್ಗೇನ ಬಸ್ಗ ಹಾಂ ಕೊನಕತ್ತಂದೆ ಬಸ್ಸಲ್ಲಿ ಬರೋದ್ರಿಂದ. ಅಲ್ಲ, ಅವರು ನೀವು ಯಾಕೆ ಲೇಟಾಗಿ ಬಂದಿರಿ ಅಂತ ಕೇಳಿದ್ರು. ಇಲ್ಲಿ ಬಸ್ಸುಗ ಕೊನಕತ್ತಂದೆಸ್, ಬಸ್ಸು ಬರಲಿಲ್ಲ ಅಂತ ಅಂದ ಇವನಷ್ಟೇ. ಬಸ್ ಬರಲ್ಲ. ಬಸ್ನಲ್ಲಿ ಬಸ್ಸು ಬರಲಿಲ್ಲ. ಹಾಂ ನೋಡಿ, ಇದು ಹೆಂಗೆ ಅಂದರೆ ಒಕುರೆಮಸ್ ಅಂದರೆ ಲೇಟಾಗಿ ಬರ್ತೀನಿ. ಈಗ ಲೇಟಾಗಿ ಬಂದೆ, ಒಕುರೆಮಾಸ್ತ. ಈಗ ಇಲ್ಲಿ ಏನು ಪ್ರೋಗ್ರಾಮರ್ ಆಗ್ತೀನಿ, ಏನು ಅಂದರೆ ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಒಕುರೆತ ಪ್ಲೇನ್ ಫಾರ್ಮಲ್ಲಿ ಹೇಳ್ಬಿಟ್ಟು ಉಂದೆಸ್ ಹಾಕಬೇಕು. ಒಕುರೆತಾಂದೆಸ್ ಲೇಟಾಗಿ ಬಂದೆ. ಈಗ ನಾ ಕೇಳಬೇಕು ಲೇಟಾಗಿ ಬಂದ್ರಾ ಅಂತ. ಒಕುರೆತಾಂದೆಸ್ಕ ಲೇಟಾಗಿ ಬಂದ್ರಾ? ಈಗ ಯಾಕೆ? ದೋಸ್ತೆ ಒಕುರೆತಾಂದೆಸ್ಕ ಯಾಕೆ ಲೇಟಾಗಿ ಬಂದ್ರಿ? ಅದಕ್ಕೆ ಇವರಂತಾರೆ ಬಸ್ಸುಗ ಕಿಮಸೇಂದೆಷ್ಟ. ಅರ್ಥ? ಬಸ್ಸು ಬರಲಿಲ್ಲ. ಅದನ್ನು ಇವರು ಪ್ಲೇನ್ ಫಾರ್ಮಲ್ಲಿ ಹೇಳಿದ್ದಾರೆ. ಬಸ್ಸುಗ ಕೊನಕತ್ತದೆಸ್. ಕಿಮಸ್ ಅದೇ ಪ್ಲೇನ್ ಫಾರ್ಮ್ ಗೊತ್ತಲ್ಲ. ಕಿಮಸ್ಗೆ ಕುರು, ಕಿಮಸೇನ್ ಕೊನಾಯ್, ಕಿಮಸೇಂದೆಷ್ಟ ಕೊನಕತ್ತ. N5 ನೋಡಿ ಎಷ್ಟು ಇಂಪಾರ್ಟೆಂಟ್ ಪ್ಲೇನ್ ಫಾರ್ಮ್. ಹಾಂ ಸೊ ನೋಡಿ, ನಾನು ಅವಾಗಲೇ ಹೇಳಿದೆ ಏನಂತ, ಉಂದೆಸ್ ಎಲ್ಲಿ ಬಳಸ್ತಾರೆ ಅಂತ, ಮನೆಯಲ್ಲಿ, ಸ್ಕೂಲಲ್ಲಿ. ಆದರೆ ಇಲ್ಲಿ ನಂಗನ್ನಿಸ್ದಾಗೆ ಸ್ಕೂಲಲ್ಲಿ ಆಗ್ತಿರ್ಬೋದು ಅಲ್ವಾ? ಇಬ್ಬರು ಸ್ಟೂಡೆಂಟ್ ಮಧ್ಯೆ ಅವನು ಹೋಗಿರ್ತಾನೆ, ಇನ್ನೊಬ್ಬ ಫ್ರೆಂಡ್ ಲೇಟಾಗಿ ಬರ್ತಾನೆ. ಯಾಕೆ ಲೇಟಾಗಿ ಬಂದೆ? ಬಸ್ ಬರಲಿಲ್ಲ. ಸೊ ಮಸ್ಸೇನು ಹೇಳಲಿಲ್ಲ, ಪ್ಲೇನ್ ಫಾರ್ಮಲ್ಲಿ ಹೇಳಿದ್ರು ಅಷ್ಟೇ. ನೀವೇ ನೆಕ್ಸ್ಟ್. ಉಂದೋಕಾಯಿ. ಉಂದೋಕಾಯಿನಿ ಸಂಕಾಶಿ ಮಸ್ಕ. ಇದೊಂದು ವರ್ಡ್ ಫುಲ್ ಸಂಕಾಶಿ ಮಸ್ಕ. ಹಾಂ ಉಂದೋಕಾಯಿ ಅಥ್ಲೆಟಿಕ್ ಮೀಟಿಂಗ್. ಎಸ್ ಅಥ್ಲೆಟಿಕ್ ಮೀಟಿಂಗಿಗೆ ಸಂಕಾಶಿ ಹೋಗಿದ್ರ. ಇದು ಅಂದರೆ ಪಾಲ್ಗೊಳ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ, ಭಾಗವಹಿಸ್ತೀರಾ. ಮೀಟಿಂಗ್ ಇರ್ತದೆ, ಅಥ್ಲೆಟಿಕ್ ಮೀಟಿಂಗ್, ಭಾಗವಹಿಸ್ತೀರಾ. ಅದಕ್ಕೇನಂತಾರೆ ಇವನು? ಸಂಕಾಶಿ ಮಸೇನ್. ಸಂಕಾಶಿ ಮಸೇನ್. ಭಾಳ ಸಿಂಪಲ್ ಇದೆಯಲ್ಲ. ಅರ್ಥ
ಅಲ್ಲ ಇದೆ ಅಲ್ಲಿ ಫಸ್ಟ್. ಹಾಂ, ಸಂಕರ್ಷಮಸೇನು ಅಂದ್ರೆ ಹೋಗಲ್ಲ ಅಂತ, ಅಂದರೆ ಭಾಗವಹಿಸಲ್ಲ. ಭಾಗವಹಿಸಲ್ಲ ಅಂತ. ಹಾಂ. ಸ್ಪೋತ್ಸುವ ಹ್ಞೂ. ಅಮರಿ ಸುಖಿ ಜನ ಸುಖಿ ಜನ ಸುಖಿ ಜನ ಇಂಡೆಸ್ ಹಾಂ. ಅಂದ್ರೆ ಅಮರೆ ಸ್ಪೋರ್ಟ್ಸು ಅಮರೆ ಅಂದ್ರೆ ಅಷ್ಟೇನು ಕೋಶಿ ಅಷ್ಟೇನು ಇಷ್ಟ ಆಗಲ್ಲ. ಇಷ್ಟ ಇಲ್ಲ. ಕೋಶಿದೆ ಇಷ್ಟ ಇಲ್ಲ. ಸುಖಿ ಜನ ಇಂದೆಸ್ ಏನು ಫೈಲ್ ಹೇಳ್ಬೋದು ಇದನ್ನ? ಅಷ್ಟೇನು ಇಷ್ಟ ಇಲ್ಲ ಅಂತಂದ್ರೆ ಸುಖಿ ಜನ ಇದೆ. ಎನ್ ಫೈಲ್ ಹೇಳ್ಬೋದಾ? ಸ್ಟಾರ್ಟಿಂಗು ಇಲ್ಲ. ಜಾರಿ ಮಸೇನ್. ಅಮರಿ ಜಾರಿ ಮಸೇನ್. ಅಮರಿ ಜಾರಿ ಮಸೇನ್ ಅಲ್ಲ, ಅಮರಿ ಅಷ್ಟೇನು ಇಷ್ಟ ಇಲ್ಲ. ಸುಖಿ ಮಸೇನ್. ಅಯ್ಯೋ ಇಲ್ಲ, ಅಡ್ಜೆಕ್ಟಿವ್ ಅಲ್ವಾ ಇದು. ಸೊ ಜಾರಿ ಮಸೇನ್, ಸುಖಿ ಜಾ ಅರಿಮಸೇನ್. ಸುಖಿ ಜಾರಿ ಮಸೇನ್. ಹಾಂ, ಏನಿಲ್ಲ, ಅದೇ ಎನ್ ಫೈನ್ ಇದು. ಸುಖಿದೆಸ್ ಇಷ್ಟ ಇದೆ, ಸುಖಿ ಜಾ ಅರಿಮಸೇನ್ ಇಷ್ಟ ಇಲ್ಲ. ಅದನ್ನು ಪ್ಲೇನ್ ಫಾರ್ಮ್ ಹೇಳೋದು. ಸುಖಿ ಜಾ ನಾಯಿದೆಸ್, ಈಗ N4 ಹೇಳಬೇಕು. ಸುಖಿ ಜಾ ನಾಯಿಂದೆಸ್, ಇಷ್ಟೇ, ಅರ್ಥ ಒಂದೇ. ಏನು ಚೇಂಜ್ ಆಗ್ತಿದೆ ಇಲ್ಲಿ? ಪೊಲೈಟ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಸಂದರ್ಭ. ಅವನು ಆಫೀಸಲ್ಲೋ ಮನೆಯಲ್ಲೋ ಎಲ್ಲೋ ಇದ್ದಾನೆ, ಇಲ್ಲಿಯೂ ಆಫೀಸಲ್ಲಿದ್ದಾನೆ, ಅಲ್ಲ ಸಾರಿ ಆಫೀಸಲ್ಲ, ದೇಸ್ ಬಂತ, ಮನೇಲಿದ್ದಾನೆ ಇಲ್ಲ ಸ್ಕೂಲಲ್ಲಿದ್ದಾನೆ, ಫ್ರೆಂಡ್ ಮಾತಾಡ್ತಾ ಇದ್ದಾರೆ, ಅಷ್ಟೇ. ಇದು N5 ಏನು ಸಂದರ್ಭ ಬೇರೆ ಅಷ್ಟೇ. ಓಕೆ ಕಲೇಶ, ನೀವು N5 ಹೇಳ್ಬೋದು. ನೀವು ಸಂಕಶಿಮಸೇನ್ ಸ್ಪೋರ್ಟ್ಸ್ವಾ ಅಮರಿ ಸುಖಿಜಾ ಅರಿಮಸೇನ್ ಹೇಳಿ ಮುಗಿಸ್ಬೋದು N5. ಆದರೆ N4 ನೋಡಪ್ಪ ಇಂಥದ್ದೊಂದು ಸಂದರ್ಭ ಇದೆ, ಸ್ಕೂಲ್ ಸಂದರ್ಭ, ಮನೆ ಸಂದರ್ಭ, ಅಲ್ಲಿ ಇಂಥ ಭಾಷೆ ಬಳಸ್ತಾರೆ ಅನ್ನೋದೇ N4 ಗ್ರಾಮರ್. ಇದನ್ನು ಸುಮನ್ ಸರ್. ನಿಹೋಂಗೋ ದೆ ತೆಗಾಮಿಯೋ ಕೈತಾನ್ ದೇಸ್ಗಾ ಚೊತ್ತೋ ಮಿತೆ ಇತಾದಕಿ ಮುಸೇನ್ ಕಾ. ಇದು ನಿಯೋಂಗದಲ್ಲಿ ಲೆಟರ್ ಅನ್ನು ಬರೆದಿದ್ದೆ. ಚೊತ್ತು ಸ್ವಲ್ಪ ನೋಡಿ ಕೊಡ್ತೀರಾ? ಎಸ್, ನೋಡಿ ನಿಮ್ಮ ಆಫೀಸಲ್ಲಿ ಇದು ಬಳಸ್ಬೋದು, ಭಾಳ ಯೂಸ್ಫುಲ್ ಎಕ್ಸ್ಪ್ರೆಷನ್ ಇದು. ನೀವೇನೋ ಮಾಡಿದ್ದೀರಾ, ಅದನ್ನು ತೋರಿಸ್ಬೇಕು, ಇಲ್ಲ ಯಾರೋ ಚೆಕ್ ಮಾಡಿ ಕೊಡಬೇಕು, ಇದು ನೀವು ಬಳಸ್ಬೋದು ಈ ಥರ. ವಿ ತಾಯಿಂದೆಸ್ಗ ವಿತೆ ಇತಾದಕೆ ಮಸೆಂಕ ಅಲ್ವಾ? ನಮ್ಮ ಮೇಲೆ ಬರ್ದಿದ್ದಲ್ಲ ಫಾರ್ಮುಲಾ V1 V2. ಇಲ್ಲಿ V1 ಏನು ವರ್ಬು ಕಕ್ಕಿಮಾಸ್, V2 ಏನು ಮಿಮಾಸ್. ಈಗ ಬರ್ದಿದ್ದೀನಿ ಕಾಯ್ ಕಕ್ಕಿಮಾಸರು ಕಾಯ್ತಾನ್ ದೇಸ್ಗ ಮಿಮಸ್ತು ಮಿತೆ ಇತಾದಕೆ ಮಸೆಂಕ ಅಷ್ಟೇ. ಸಾರಿ, ಏನು ಹೇಳಿ? ಕೈತಾನ್ ದೇಸ್ಗ ಅದೇನು ಬಂತು? ನೋಡಿ ಕೈತಾ ಕಕ್ಕಿಮಾಸ್ ಅಲ್ವಾ, ಬರೀತೀನಿ. ಕಕ್ಕಿಮಾಸ್ತ ಇದ್ರದ್ದು ಏನಂತಾರೆ ಪ್ಲೇನ್ ಫಾರ್ಮ್ ಏನು? ಕಾಯ್ತಾ. ಕೀ ಇದ್ದಿದ್ದು ಅದೇ, ಇದು ಹೇಳ್ಬೇಕು ಅಂತ ಹೇಳಿದ್ನಲ್ಲ, ತೇ ಫಾರ್ಮ್ ನೋಡಿ ಇಲ್ಲಿದೆ. ಈ ಬಂದರೆ ಏನು ಮಾಡಬೇಕು? ಇದೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ನೋಡಿ, ಬರ್ದಿದ್ದೀನಿ. ಒತ್ತಿ ಹೇಳಬೇಕು. ಸರಿ, ಇದು ಈ ಅಲ್ಲ, ಏನು ಕೀ ಅಲ್ವಾ? ಈ ಚೀರಿ ಮೀಮಿ ಕೀ ಇಲ್ಲಿದೆ. ಸೊ ಕೀ ಇದ್ದಿದ್ದು ಇತೆ ಆಗುತ್ತೆ. ಇತೆ ಅದೇ ಫಾರ್ಮ್. ನಾವಿಲ್ಲಿ ನೋಡ್ತಾ ಇರೋದು ತಾ ಫಾರ್ಮಿಗೆ ಇತೆ ಆಗುತ್ತೆ ಅಷ್ಟೇ. ಕಾಯ್ತಾನ್ ದೇಸ್ಗ ಬರ್ದಿದ್ದೀನಿ, ಅದಕ್ಕೆ ಸ್ವಲ್ಪ ನೋಡ್ಕೊಡ್ತೀರಾ? ಮಿತೆ ತದಕೆ ಮಸೆಂಕ. ಎಸ್, ಓಕೆನಾ?
ಆಯ್ತು ಇದು ಭಾಳ ಇಂಪಾರ್ಟೆಂಟ್ ಇದು. ಇದು ಡೇ ಟು ಡೇ ಲೈಫಲ್ಲಿ ಉಪಯೋಗಿಸ್ಬೋದು ಆಫೀಸಲ್ಲಿ, ನಿಮಗೆ ಎಸ್ಪೆಷಲಿ ನಿಮಗೆ ಉಪಯೋಗ ಆಗುತ್ತೆ. ಅದಕ್ಕೆ ಇವ್ರು ಏನಂತಾರೆ, ನಿಮ್ಮ ಕೊಲ್ಲಿಗೂ ಈ ದೆಸಿಯೋ ಓಕೆ ಅಂತ. ಸರಿ, ನೆಕ್ಸ್ಟ್. NHKO ಕೆಂಗಕು ಶಿತಾಯಿನ್ ದೆಸ್ಗಾ ಹಾಂ ದೋಷಿತರ ಈ ದೆಸ್ಗಾ ಹಾಂ ಇದು ಹೇಳಿ ಫಸ್ಟು. ದೋಷಿತರ ಈ ದೆಸ್ಗಾ ದೋ ನೋಡಿ ಇಲ್ಲಿ ಮೇಲೆ ಎಲ್ಲೋಯ್ತಿದ್ದು. ಹೀಗೆ ಹೇಗೆ ಮಾಡಿದ್ರೆ ಒಳ್ಳೆಯದು, ಮಾಡಿದಿಲ್ಲ ಹೇಗೆ ಮಾಡಿದ್ರೆ ಒಳ್ಳೇದು? ಇಲ್ಲ, ಏನು ಮಾಡಿದ್ರೆ ಒಳ್ಳೆಯದು, ಹೇಗೆ ಮಾಡಿದ್ರೆ ಒಳ್ಳೆಯದು, ಎರಡೂ ಬರುತ್ತೆ. ಹಾಂ ದೋಷಿತರ ಈ ದೆಸ್ಗಾ ಹೇಗೆ ಮಾಡಿದ್ರೆ ಒಳ್ಳೇದು? ಓಕೆ. ಹಾಂ ಏನು ಮಾಡೋದು. ಸೊ ಏನಕ್ಕೆ ಹಂಗಂದ, ಏನಕ್ಕೆ ಅಂದರೆ ನೋಡಿ, NHKO ಕೆಂಗಕು ಶಿತಾಯಿನ್ ದೆಸ್ಗಾ. NHK ಅಂದರೆ ಏನಪ್ಪ ಅದು, ನ್ಯೂಸ್ ಚಾನಲ್. ಹಾಂ ಹಾಂ ಕರೆಕ್ಟ್, NHK ನ್ಯೂಸ್ ಚಾನಲ್. ಅವ್ರ ಆಫೀಸ್ ಅನಿಸುತ್ತೆ, ಆಫೀಸ್ನ ವೀಕ್ಷಣೆ ಮಾಡ ಬಯಸ್ತೀನಂತೆ ನಾನು, ಇದನ್ನು ವೀಕ್ಷಣೆ ಮಾಡ ಬಯಸ್ತೀನಿ. ಸೊ ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು. ಹಾಂ ಅದಕ್ಕೆ ಏನಂತ ಇರೋರು ಉತ್ತರ ನೋಡಿ, ಅವಾಗ ಗೊತ್ತಾಗುತ್ತೆ. ಚೊಕುಸೆಸು ಇತ್ತರ ಈ ದೆಸ್ಯೋ ಹಾಂ ಇತ್ತೆಮೋ ಮಿರುಕುತಗ ದೆಕಿಮಸ್. ಇತ್ತೆಮೋ ಅಲ್ಲ ನೋಡಿ, ಇತ್ಸುದೇಮೋ. ಇತ್ಸುದೇಮೋ ಮಿರುಕುತಗ ದೆಕಿಮಸ್. ಇಲ್ಲಿ ಡೈರೆಕ್ಷನ್ ಅಲ್ಲ, ಸೀದಾ ಸೀದಾ ಹೋದರೆ ಒಳ್ಳೆಯದು. ಸೀದಾ ಹೋದ್ರೆ ಒಳ್ಳೇದು. ಹಾಂ ಇಲ್ಲ, ಸೀದಾ ಹೋದರೆ ನಡೆಯುತ್ತೆ, ಸೀದಾ ಹೋದರೆ ಪರವಾಗಿಲ್ಲ, ಎಲ್ಲ ಬಂತಿದ್ದ ಅರ್ಥ. ಈ ದೆಸ್ ಇತ್ತೆಮೋ ಮಿರುಕುತಗ ಇತ್ಸುದೇಮೋ. ಸಾರಿ, ಇತ್ಸುದೇಮೋ ಯಾವಾಗಾದರೂ ನೋಡಬಹುದು. ಇಲ್ಲ ಮೀರು ನೋಡೋಕ್ಕೆ ಬರುತ್ತೆ, ನೋಡೋಕ್ಕೆ ಪಾಸಿಬಲ್ ಇದೆ. ಕೊತೋಗ ದಿಕ್ಕಿಮಸ್ N5 ಮಾಡಿದ್ವಲ್ಲ. ಹಾಂ, ಕೊತೋಗ ದೆಕಿಮಸ್ ನಾವು ಕಲ್ತೀವಿ ನೋಡಿ. ಒಯೋಗು ಕೊತೋಗ ದೆಕಿಮಸ್, ಈ ಜೋಡಕ್ಕೆ ಬರುತ್ತೆ, ಈ ಜೋಡಕ್ಕೆ ಪಾಸಿಬಲ್ ಇದೆ. ಕಾಂಟ್ಯಾಕ್ಟ್ ನೋಡಿ, ಇವೆರಡರಲ್ಲಿ ಯಾವುದು ಅಂತ ಅರ್ಥ ಮಾಡ್ಕೊಬೇಕು. ಇಲ್ಲಿ ಅದೇ ಪಾಸಿಬಲ್ ಇದೆ, ಮಾಡ್ಬೋದು ಅಂತ. ಮೀರು ಕೊತೋಗ ದೆಕಿಮಸ್ ಏನೋ ಓದ್ತೀನಿ ನೋಡಿ ಕ್ಲೀನ್ ಫಸ್ಟಿಂದ. NHKO ಕೆಂಗಕು ಶಿತಾಯಿನ್ ದೆಸ್ಗಾ ದೋಸ್ತರ ಈ ದೆಸ್ಕಾ ಚೊಕುಸೆತ್ಸು ಇತ್ತರ ಈ ದೆಸಿಯೋ ಇತ್ಸುದೆಮೋ ಮೀರು ಕೊತೋಗ ದೆಕಿಮಾಸ್. ಈಗ ಅರ್ಥ. ಇದನ್ನು ನೋಡ ಬಯಸ್ತೀನಿ, ಅದಕ್ಕೆ ಏನು ಮಾಡಿದ್ರೆ ಒಳ್ಳೆಯದು, ಸೀದಾ ಹೋದರೆ ಒಳ್ಳೆಯದು, ಯಾವಾಗಾದರೂ ನೋಡ್ಬೋದು ಅಂತ, ಯಾವಾಗಾದರೂ ನೋಡೋಕ್ಕಾಗುತ್ತೆ ಅಷ್ಟೇ. ಹೈ ಕೆಂಗಕು ಶಿಮಾಸ್ ಅಂದರೆ ವೀಕ್ಷಿಸ್ತೀನಿ ನೋಡಿ. ಇಲ್ಲಿ ಕಾಂಜಿ ಇದೆ, ಮೀಮಾಸ್ ಕಾಂಜಿ, ಇಲ್ಲಾಂದರೆ ಮೀಮಾಸ್ ಅಂತ ಹೇಳ್ಬೋದು. NHKO ಮಿತಾಯಿನ್ ದೆಸ್ಗಾ ದೋಸ್ತರ ಈ ದೆಸ್ಕಾ ಚೊಕ್ಸೆತ್ಸು ಇತ್ತರ ಈ ದೆಸಿಯೋ ಇತ್ಸುದೆಮೋ ಮೀರು ಕೊತಗ ದೆಕಿಮಾಸ್. ಹೈ, ನೆಕ್ಸ್ಟ್ ರೆನ್ಶು. ಇದನ್ನು ನೋಡಿ, ಈಗ ಪ್ರಾಕ್ಟೀಸ್ ಮಾಡೋದು. ಉಂದೆಸ್ಸು ಯಾವ್ಯಾವ ಪದಗಳಿಗೆ ಬಳಸ್ತಾರೆ, ಹೇಗೆ ಬಳಸ್ತಾರೆ, ನೌನು, ವರ್ಬು, ಅಡ್ಜೆಕ್ಟಿವು ನೋಡೋಣ. ಇದನ್ನು ಯಾರು ಮಾಡ್ತಾರೆ, ಚೈತ್ರಸ. ಹಾಂ, ಇಲ್ಲೇನಾಯ್ತು, ಇಲ್ಲಿ ಇಕು ಅಂದರೆ ಗೊತ್ತಾ? ಹಾಂ, ಅದನ್ನ N5 ಹೆಂಗೆ ಹೇಳ್ತೀವಿ? ಹಾಂ, ಅಷ್ಟೇ, ಅದೇ ಕ್ರಿಯಾಪದ. N5 ಏನು ಬಳಸೋ ಅದೇ, ಅದು ಬಳಸೋ ರೀತಿ ಬೇರೆ, ಯಾಕಂದರೆ ಸಂದರ್ಭ ಬೇರೆ. ಇಲ್ಲಿ ನೀವು ಯಾರ ಜೊತೆ ಬಳಸ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಜೊತೆ. ಇಕ್ಕಿಮಾಸ್ ಅಂತ ನೀವು ಫ್ರೆಂಡಿಗೆ ಹೇಳಲ್ಲ, ಏನಂತೀರಾ? ಹಾಂ, ಇಕುಂದೆಸ್ ಅರ್ಥ ಹೋಗ್ತೀನಿ. ಸೊ ಏನು ಪ್ಲೇನ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು, ಆಮೇಲೆ ಉಂದೆಸ್ ಹಾಕಬೇಕು ಅಷ್ಟೇ. ನೆಕ್ಸ್ಟ್ ಇಕನಾಯಿಂದೆಸ್. ಹಾಂ, ಹೇಳಿ ಒಂದ್ಸಲಿ. ಹಾಂ, ಈಗ ಕರೆಕ್ಟಾಗಿ ಬಂತು. ಇಕನಾಯಿಂದೆಸ್ ಅರ್ಥ ಹೋಗಲ್ಲ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಹಾಂ, ನೆಕ್ಸ್ಟ್
ಇತ್ತಾನ್ ದೆಸ್. ಹಾಂ, ಹೋದೆ. ಹೋದೆ. N5 ಹೇಳೋದಾದ್ರೆ ಇತ್ತ. ಹೋದೆ N5. ಇದು ಗೊತ್ತಿರ್ಬೇಕು ನಿಮಗೆ, ಮರಿಬಾರ್ದು ಇದನ್ನು. ಇಕಿಮಾಸ್ಟ ಅಲ್ವಾ? ಇಕಿಮಾಸ್ತ. ನೆಕ್ಸ್ಟ್ ಇಕನ ಕತ್ತ. ಇಕನ ಕತ್ತಾನ್ ದೆಸ್. ಹಾಂ, ಹೋಗ್ಲಿಲ್ಲ. ಹೋಗಲಿಲ್ಲ. N5 ಇಕಿಮಸೆನ್ ದೆಷ್ಟ. ಅಷ್ಟೇ ನೋಡಿ, N5 ಮೇಲೆ ಇದು ಮಾಡಿದ್ದಾರೆ ಅಷ್ಟೇ. ಓಕೆ, ಇದು ರೂಲ್ಸು. ಏನೋ ವಿ ವರ್ಬಿಗೆ ಉಂದೇಸ್ ಅಂತ ಮಾಡಿ ಅಂತ ಹೇಳಿರೋದು ಅಷ್ಟೇ ಇಲ್ಲಿ. ವರ್ಬ್ ಅಂದರೆ ಉಂದೇಸ್ ಮಾಡಿ ಅಂತ. ಅದು ಸಾರಿ, ಏನು ರೂ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಏನದು ಊ ಫಾರ್ಮ್, ಪ್ಲೇನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಅಂತ. ಎಸ್, ಇದಾಯಿತು. ನೆಕ್ಸ್ಟ್ ಯಾರು? ಓಕೆ, ಇದನ್ನು ಯಾರು? ಅನುಷಾ ಸರ್. ಕಿರೈ ನಾನ್ ದೆಸ್. ಎಸ್, ಇಲ್ಲೇನಾಗ್ತಿದೆ? ಈ ಅಡ್ಜೆಕ್ಟಿವ್ ಅಲ್ವಾ? ಸೊ ಈ ಅಡ್ಜೆಕ್ಟಿವ್ ಹೆಂಗೆ ಗೊತ್ತಾಯಿತು? ಕಿರೇನ ನಾದೇಸ್. ಹಾಂ, ಸೊ ಕಿರೆಗೆ ಒಂದು ನಿಮಿಷ ಈ ಅಡ್ಜೆಕ್ಟಿವ್ ಸಾರಿ ಈ ಅಡ್ಜೆಕ್ಟಿವ್ ಇಲ್ಲ, ನಾ ಅಡ್ಜೆಕ್ಟಿವ್. ಹಾಂ, ಅದಕ್ಕೆ ನಾ ಬಂದಿರೋದು. ನಾ ಅಡ್ಜೆಕ್ಟಿವ್ ಕಿರೆ. ಓಕೆ, ಸೊ ನಾ ಅಡ್ಜೆಕ್ಟಿವ್ಗೆ ನಾನ್ ದೆಸ್ ಅಂತ ಹೇಳಬೇಕು ಅಂತ ಅಷ್ಟೇ. ಎಲ್ಲೆಲ್ಲಿ ನಾ ಅಡ್ಜೆಕ್ಟಿವ್ ಬರುತ್ತೋ ಅಲ್ಲಿ ನಾನ್ ದೆಸ್ ಅಂತ ಹೇಳಬೇಕು. ಉಂದೆಸ್ ಅಂತ ಹೇಳಬಾರ್ದು. ನಾ ಅಡ್ಜೆಕ್ಟಿವ್ ಯಾವಾಗಲೂ ನಾನ್ ದೆಸ್. ನೆಕ್ಸ್ಟ್ ಕಿರೈ ಜಾ ನೈನ್ ದೆಸ್. ಹಾಂ, ಇಲ್ಲಿ ಈ ಬಂತು, ಅದಕ್ಕೆ ದೆಸ್ ಅಂತ ಬಂತು. ಹಾಂ, ಕಿರೈ ದತ್ತಾನ್ ದೆಸ್. ಎಸ್, ಅರ್ಥ? ಕಿರೈ ಅಂದರೆ ಬ್ಯೂಟಿಫುಲ್ ಆಗಿತ್ತು. ಹಾಂ, ಇತ್ತು. ಎಸ್, N5 ಹೇಳ್ಬೋದಾ? ಬ್ಯೂಟಿಫುಲ್ ಆಗಿತ್ತು ನನ್ನ. ಕಿರೆ ಕತ್ತ. ಕತ್ತ. ಎಸ್, ಆದರೆ ಅದು ಈ ಅಡ್ಜೆಕ್ಟಿವ್. ಇದು ಈ ಅಡ್ಜೆಕ್ಟಿವ್ ಅಲ್ಲ, ನಾ ಅಡ್ಜೆಕ್ಟಿವ್. ಕಿರೆ ದತ್ತ ದೆಸ್ತ. ಕಿರೈ ದೆಸ್ತ. ಹಾಂ, ಅಲ್ವಾ? ನೋಡಿ, ಕಿರೇ ದೆಸ್ತ. ಅದನ್ನೇ ಪ್ಲೇನ್ ಫಾರ್ಮಲ್ಲಿ ಹೇಳಿದ್ದಾರೆ. ದೆಸ್ತ ಇದ್ದಿದ್ದು ದತ್ತ ಆಯಿತು, ಕಿರೇ ದತ್ತ. ಆಮೇಲೆ ಇಂದೆಸ್, ಕಿರೇ ದತ್ತಾಂದೆಸ್. ನೆಕ್ಸ್ಟ್ ಕಿರೈ ಜನಕತ್ತಾನ್ ದೆಸ್. ಕಿರೈ ಜನಕತ್ತಾನ್ ದೆಸ್. ಕಿರೇಜಾ ನಕತ್ತಾಂದೆಸ್. ಅದೇ ಕಿರೇಜಾ ರಿಮಸೆನ್ ದೆಸ್ತ. ಚೆನ್ನಾಗಿರಲಿಲ್ಲ ಅದಲ್ವಾ? ಸೊ ಇಲ್ಲೇನು ರೂಲ್ ಏನು ಅಂದರೆ ಉಂದೆಸ್ಸು ನಾ ಅಡ್ಜೆಕ್ಟಿವ್ಗೆ ಹೇಗೆ ಬಳಸಬೇಕು, ಅವಾಗ ನಾನ್ ದೆಸ್ ಅಂತ ಆಗುತ್ತೆ ಅಷ್ಟೆ. ನೆಕ್ಸ್ಟ್ ಇದನ್ನು ಯಾರು? ಕಲೇಸ. ಸಮೂಹಿನ್ ದೆಸ್. ಹಾಂ, ಎಸ್. N5 ಹೆಂಗೆ ಹೇಳ್ತೀವಿ? ಸಮೂಹಿದೆಸ್. ಹಾಂ, ಅಷ್ಟೇ ನೋಡಿ, ಸಮೂಹಿದೆಸ್. ಇಲ್ಲೇನಾಗ್ತಿದೆ? ದೆಸ್ ಬಂದಿತ್ತು. ಸೊ ಈ ಅಡ್ಜೆಕ್ಟಿವಿಗೆ ವರ್ಬ್ ಥರ ದೆಸ್ ಹಾಕ್ಬೇಕಷ್ಟೆ. ಚಳಿ ಕೋಲ್ಡ್ ಇದೆ. ಹಾಂ, ಚಳಿ ಇದೆ. ಎಸ್, ಇಲ್ಲೂ ಈ ದೆಸ್. ಹಾಂ, ನೆಕ್ಸ್ಟ್ ಸಮುಕು ನೈನ್ ದೆಸ್. ಎಸ್, ಯಾಕೆ ದೆಸ್ ಅಂತ ಹಾಕ್ತೀವಿ? ಇದು ನಾವು ಫ್ರೆಂಡ್ಸ್ ಜೊತೆ ಇಲ್ಲ ಅಂದ್ರೆ ಸ್ಕೂಲಲ್ಲಿ ಮಾತಾಡೋದು. ಸೂಪರ್. ಹಾಂ, ನೆಕ್ಸ್ಟ್ ಸಮುಕತ್ತಾಂದೆಸ್. ಎಸ್, ಸಮುಕುನಕತ್ತಾಂದೆಸ್. ಅಷ್ಟೇ. ಅರ್ಥ? ಮೇಲಿಂದು ಕೆಳಗಿಂದು ಸಮುಕುನಾಯಿದೆಸ್ ಅಂದ್ರೆ ಚಳಿ ಇಲ್ಲ ಅಂತ. ಹಾಂ, ಚಳಿ ಇತ್ತು ಅಂತ. ಸೂಪರ್. ಚಳಿ ಅಂದ್ರೆ ಇದ್ದಿತ್ತು.
ಚಳಿ ಇರಲಿಲ್ಲ. ಕುನಾಕತ್ತ ಇರ್ಲಿಲ್ಲ. ದೆಸ್. ಹಾಂ, ಇರ್ಲಿಲ್ಲ. ಕುನಾಯ್ ಕುನಾಕತ್ತ ದೆಸ್, ಇರಲಿಲ್ಲ. ಓಕೆ, ನೆಕ್ಸ್ಟ್ ಸುಮನ್ ಸರ್. ಬ್ಯೋಕಿ ನಾನ್ ದೆಸ್. ಸಂಜೆ ಸಾರಿ ಸಂಜೆ ನಾನು ಡಿಸ್ಕನೆಕ್ಟ್ ಆಗ್ತಾರೆ. ಓಕೆ ಓಕೆ, ಹಾಯ್ ಹಾಯ್. ಬ್ಯೋಕಿ ಹೇಳಿ. ಹಾಂ ನಾನ್ ದೆಸ್. ಹಾಂ, ಓಕೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನಾನ್ ದೆಸ್ ಅಂತ ಹೇಳ್ಬೇಕಂತೆ. ಯಾವುದಕ್ಕೆ? ನೌನ್ ಬಂದಾಗ. ನಾನ್ ಬಂದಾಗ. ದೆಸ್ ಅಲ್ಲ, ನಾನ್ ದೆಸ್ ಅದು. ನಾನ್ ದೆಸ್. ಸೊ ನಾಡ್ಜೆಕ್ಟಿವು ಮತ್ತು ನೌನ್ ಆಲ್ಮೋಸ್ಟ್ ಸೇಮೆ. ಹಾಂ, ಹೇಳಿ. ಇದ್ರ ಮೀನಿಂಗು ಚೆನ್ನಾಗಿದೆ ಅಂತ ಬರುತ್ತೆ. ಅಲ್ಲ, ಬ್ಯೋಕಿ ಹುಷಾರಾಗಿ. ಅಂದರೆ ಅದೇ ರೋಗಿಗೆ ಹೇಳ್ತಾರೆ. ಬ್ಯೋಕಿ. ಹಾಂ, ಬ್ಯೋಕಿ ನಾನ್ ದೆಸ್. ಹಾಂ, ಹುಷಾರಿಲ್ಲ. ಹುಷಾರಿಲ್ಲ. ಹಾಂ, ಬ್ಯೋಕಿ ಹುಷಾರಿಲ್ಲ ಅಂತ. ಎಸ್. ಓಕೆ. ಬ್ಯೋಕಿ ಜಾನೈ. ಬ್ಯೋಕಿ ಜಾನೈ. ಬ್ಯೋಕಿ ಜನೈ ನಾನ್. ಇಲ್ಲಿ ನಾನು ಬರಲ್ಲ, ಇಲ್ಲಿ ಈ ಬಂತಲ್ಲ, ಅದಕ್ಕೆ ಇಂದೆಸೆ ಬರುತ್ತೆ. ಜನಾಯಿನ್ ದೆಸ್. ಜನೈನ್ ದೆಸ್. ಹಾಂ, ಹಂಗೆ. ಬ್ಯೋಕಿ ಜನೈನ್ ದೆಸ್. ಹಾಂ, ಜನಾಯಿನ್ ದೆಸ್. ಎಸ್. ಇದೇನು ಸರ್ ಮೀನಿಂಗ್ ಏನು ಬರುತ್ತದೆ? ಅದೇ ಜ್ವರ ಇಲ್ಲ, ಆರಾಮಾಗಿದ್ದೀನಿ ಅಂತ. ಓ. ಹಾಂ, ಬ್ಯೋಕಿ ದೆಸ್, ಆರಾಮಿಲ್ಲ ಅಂದರೆ ನೋಡಿ, ಎಕ್ಸಾಕ್ಟ್ ವರ್ಡು ರೋಗಿ ಅಲ್ಲ. ಓಕೆ ಓಕೆ. ಹಂಗೆ ಬ್ಯೋಕಿ. ಬ್ಯೋಕಿ ದತ್ತನ್ ದೆಸ್. ಹಾಂ, ಇತ್ತು. ಓಕೆ. ಬ್ಯೋಕಿ ಜನ ಕತ್ತನ್ ದೆಸ್. ಹಾಂ, ಬ್ಯೋಕಿ ಜನಕತ್ತಾನ್ ದೆಸ್, ಇರಲಿಲ್ಲ. ಇರಲಿಲ್ಲ. ಹಾಂ, ಏನು ಫೈಲ್ ಹೆಂಗೆ ಹೇಳೋದು? ಬ್ಯೋಕಿ ಜನೈ ದೆಸ್. ಹಾಂ, ನಾಯ್ ದೆಸ್. ಜಾರಿ ಮಸೆನ್. ಹಾಂ, ಜಾರಿ ಮಸೇನ್ ಇಲ್ಲ, ಇಲ್ಲಿ ಪಾಸ್ಟ್ ಹೇಳ್ತಾ ಇದ್ವಿ, ಅರಿಮಸೇನ್ ದೆಸ್ತ ಪರ್ಮಿಷನ್. ಅಷ್ಟೇ. ಮೀನಿಂಗ್ ಒಂದೇ, ಏನು ಚೇಂಜ್ ಆಗ್ತಿಲ್ಲ. ಎಸ್, ಇನ್ನೊಂದು ನಿಮಿಷ ಇದೆ, ಅದರಲ್ಲಿ ಇದು ಮಾಡಿಬಿಡ್ಬೋದು. ಓಕೆ. ಎಲ್ಲ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಾ? ಸಾರಿ, ಯಾವ್ದು? ಎಲ್ಲ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವ ಇವೆಲ್ಲ? ಆ ಥರ ಏನಲ್ಲ. ಆ ಥರ ಏನಿಲ್ಲ. ಪ್ರೆಸೆಂಟು, ಪಾಸ್ಟು, ಎಲ್ಲದಕ್ಕೂ ನೆಗೆಟಿವ್ ಪಾಸಿಟಿವ್ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಉಂಡೆಸ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಯಾಕೆಂದರೆ ಅದೇ ಫ್ರೆಂಡ್ ಜೊತೆ ಮಾತಾಡ್ತಿರ್ಬೇಕಾರೆ, ಅಪ್ಪ ಅಮ್ಮನ ಜೊತೆ ಮಾತಾಡ್ಬೇಕಾರೆ, ಸೊ ಫ್ರೆಂಡ್ಲಿನೆಸ್ ಆಗಿ. ಯಾಕಂದರೆ ಆಫೀಸಲ್ಲಿದ್ದಂಗೆ ಆಗಬಾರ್ದು ಅಂತ ಮಸ್ಸು ಸೇರಿಸಿ ಹೇಳಿಬಿಟ್ರೆ. ಓಕೆ, ನೆಕ್ಸ್ಟು ಇದು ಚೈತ್ರ ಸರ್. ಚಿಕೆತ್ತೋ. ಚಿಕೆತ್ತೋಗ ಇರುಂದೆ. ಹಾಂ, ಇದು ಅರ್ಥ ಗೊತ್ತಾ? ಇರುಂದೆ. ಸಾರಿ, ಇದು ಫುಲ್ ಹೇಳಿ. ಚಿಕೆತ್ತೋಗ ಇರುಂದೆಸ್ಕ. ಹಾಂ, ಅರ್ಥ ಗೊತ್ತಿದ್ದು. ಟಿಕೆಟು ಇದೆಯಾ ಅಲ್ಲ, ಇರಬೇಕಾ ಅಂತ. ಇದು ಎಲ್ಲಿಂದ, ಯಾವ ವರ್ಡ್ ಇದು? ಯಾವ ಮಸು ವರ್ಡ್ ಹೇಳಿದ್ದು? ಮಸು ಇರಿಮಸ್ ಅಂತ. ಇರಬೇಕು ಅಂತ ಇರಿಮಸ್ ಅಂದರೆ ಎನ್ ಫೈಲ್ ಬಂದಿದೆ ಇದು. ಇದು ಕ್ರಿಯಾಪದ ಇರಬೇಕು ಅನ್ನೋದು. ಸೊ ಇರಿಮಸ್ ಇದ್ರದ್ದು ಪ್ಲೇನ್ ಫಾರ್ಮ್ ಏನು? ಇರು. ಚಿಕೆತ್ತೋಗ ಇರಿಮಸ್. ಟಿಕೆಟ್ ಇರಬೇಕು. ಅದನ್ನು ಪ್ಲೇನ್ ಫಾರ್ಮಲ್ಲಿ ಚಿಕೆತ್ತೋಗ ಇರುಂದೆಸ್ಕ, ಇರಬೇಕಾ, ಇರಿಮಸ್ಕ. ಅದೇ ಇದು ಅಂದರೆ ಅದು ಡಿಸ್ನಿ ಲ್ಯಾಂಡಿಗೆ ಹೋಗಿರ್ತಾರೆ, ಕೇಳ್ತಾ ಇದ್ದಾರಲ್ಲಿ ಟಿಕೆಟ್ ಇರಬೇಕಾ ಒಳಗೆ ಹೋಗೋಕ್ಕೆ ಅಂತ. ಅಲ್ಲ ಚಿತ್ರ ಸರ್? ಅದೇ ಮೇಲಿಂದ ಇರಿಮಸ್ಕ ಅಂತ. ಇರಿಮಸ್ಕನೇ ಪ್ಲೇನ್ ಫಾರ್ಮಲ್ಲಿ ಹೇಳ್ತಾ ಇದ್ವಿ. ಚಿಕೆತ್ತುಗ ಇರುಂದೆಸ್ಕ. ಸೊ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ವಿ ಅವನ ಜೊತೆ. ಅವ್ನು ಯಾರು ಅಂತ ಗೊತ್ತಿಲ್ಲದೇ ಇದ್ರು. ನೆಕ್ಸ್ಟ್, ಅದರಾಶಿ ಪುಸ್ತಕವನ್ನು ಕತ್ತಂದೆ. ಹಾಂ, ಹೊಸ ಕಂಪ್ಯೂಟರ್ ಅನ್ನು ತಗೊಂಡ್ಬೇಕು.
ತಗೊಳ್ಬೇಕಾ ಕತಾನ್ ದೆಸ್ಕ ಬೇಕಾನಾ? ದೆಸ್ಕಾ ಅಂತ ಬರುತ್ತಲ್ಲ. ಕತ್ತಾನ್ ದೇಸ್ಕ ಇಲ್ಲ, ಕೈ ಮಸ್ತಕ ಅಂತ ಅಷ್ಟೇ. ಕೈ ಮಸ್ತಕ ಹೊಸ ಲ್ಯಾಪ್ಟಾಪ್ ತೊಗೊಂಡ್ರಾ ಅಷ್ಟೇ, ಏನು ಮೀನಿಂಗ್ ಚೇಂಜ್ ಆಗ್ತಿಲ್ಲ, ಅದೇ ಮೀನಿಂಗು, ಅದೇ ಸೌಂಡ್ ಚೇಂಜ್ ಆಗ್ತಿದೆ ಅಷ್ಟೇ ಸಂದರ್ಭ ತಕ್ಕಂಗೆ. ತರಾಶಿ ಪುಸ್ತಕವನ್ವೋ ಕೈ ಮಸ್ತಕ ಹೊಸ ಲ್ಯಾಪ್ಟಾಪನ್ನು ತೊಗೊಂಡ್ರಾ, ಈಗ N4 ಹೇಳೋದಾದರೆ ಅಥರಾಶಿ ಪುಸ್ತಕವೋ ಕತ್ತಾನ್ ದೇಸ್ಕ ಅಷ್ಟೇ. ನೆಕ್ಸ್ಟ್ ದಾರೇನಿ ಚೊಕೊರೆತೋ ಆಗೇರು ಆಗೇರುನ್ ದೆಸ್ಕ. ಅರ್ಥ? ಯಾರಿಗೆ ಚಾಕ್ಲೇಟ್ ಅನ್ನು ಕೊಡಬೇಕು? ಮತ್ತೆ ಬೇಕು ಅಂತ ಬೇಕು ಬರಂಗಿಲ್ಲ, ಯಾರಿಗೆ ಕೊಡ್ತೀರಾ ಅಷ್ಟೇ. ಅಗೆ ಮಸ್ಕ ಹ್ಞೂ ಅದೇ ದಾರೆ ನೀ ಚೊಕೊರೇತವೋ ಅಗೆ ಮಸ್ಕ, ಯಾರಿಗೆ ಚಾಕ್ಲೇಟ್ ಕೊಡ್ತೀರಾ ಅದನ್ನೇ N4 ಹೇಳ್ತೀವಿ ಫ್ರೆಂಡಿಗೆ. ಅಗೆರುನ್ ದೇಸ್ಕ ಅಷ್ಟೇ. ನೆಕ್ಸ್ಟ್ ಇತ್ಸು ನಿಹೋನೆ ಕಿತಾನ್ ದೆಸ್ಕ. ಹಾಂ, ಕಿತಾನ್ ದೆಸ್ಕ. ಯಾವಾಗ ಜಪಾನ್ಗೆ ಬರ್ತೀರಾ? ಓಕೆ, ಏನು ಫೈಲ್ ಹೇಳಿ. ಇತ್ಸು ನಿಹೋನೆ ಕಿಮಾಸ್ತಕ. ಹಾಂ, ಏನರ್ಥ? ಯಾವಾಗ ಬಂದ್ರಿ? ಹಾಂ, ಅದೇ ಅದು ಅಷ್ಟೇ. ಕಿತಾನ್ ದೆಸ್ಕ. ಕನ್ಫ್ಯೂಸ್ ಆಗಿದೆ. ಅರ್ಥ ಏನು ಬದಲಾಗಲ್ಲ, N5 ಸಂದರ್ಭ ಬದಲಾಗ್ತಿದೆ ಅಷ್ಟೇ. ಇದೊಂದು ನೆನ್ಪಿಟ್ಕೊಳ್ಳಿ, N4 ಇಷ್ಟೇ. ಓಕೆನಾ? ಏನೋ ಡೌಟ್ ಇದೆ ಇಲ್ಲಿವರೆಗೂ? ಇಲ್ಲ ಸರ್. ಓಕೆ, ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು 3 ಗ್ರಾಮರ್ ನೋಡಿದ್ವಿ. 3 ಗ್ರಾಮ್ ಏನು ಅಂದರೆ, ಒಂದು ಉಂದೆಸ್ ಅಂತ ಹೇಳೋದು, ಇನ್ನೊಂದು ಇತದಾಕೆ ಮಸೆಂಕ, ಮತ್ತು ಮೂರನೇದು ದೋಷ್ ಥರ ಈ ದೆಸ್ಕ. ಎಸ್. ಸೊ ಇವು ಎಕ್ಸಸೈಸ್ ಪ್ರಾಬ್ಲಮ್, ಇದ್ರ ಮೇಲೆ ಇನ್ನೂ ನಾಳೆ ನೋಡೋಣ ಅಂತ ಹೇಳ್ತಾ ಮುಗಿಸ್ತೀನಿ ಏನ್ರು. ಹೈ ಜಾಮತ ಅಷ್ಟ, ಬಾಯ್ ಬಾಯ್. ಅರಿಗತ ಗೋಜೈಮಾಸು ಸೆನ್ಸೆ. ಹೈ ಬರೋದು. ಹೈ.